ಮಧುಗಿರಿ ಪಟ್ಟಣದ ವ್ಯಾಪ್ತಿಯಲ್ಲಿ ಕಳೆದ ಹಲವು ದಿನಗಳಿಂದ ನೆನೆಗುದ್ದಿಗೆ ಬಿದ್ದಿರುವ ಒಳಚರಂಡಿ ಹಾಗೂ ಅಮೃತ್ ಯೋಜನೆಯ ಕಾಮಗಾರಿಗಳನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವುದು ನಮ್ಮ ಮೊದಲ ಆದ್ಯತೆಯಾಗಿದೆ ಎಂದು ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಪ್ರಗತಿಯ ಕುರಿತು ನಗರಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಡೆಸಿದ ಚರ್ಚೆಯ ವಿವರಗಳನ್ನು ಹಂಚಿಕೊಂಡರು. ಅಮೃತ್ ಯೋಜನೆಯಡಿ ಬಾಕಿ ಉಳಿದ ವಾರ್ಡ್ಗಳಲ್ಲಿ ಕೆಲಸಗಳನ್ನು ಮುಂದಿನ 3 ತಿಂಗಳ ಒಳಗೆ ಮುಗಿಸಲು ಗಡುವು ನೀಡಲಾಗಿದೆ. ಅದರಲ್ಲೂ ವಿಶೇಷವಾಗಿ ಸಿಡಿಪಿ ವ್ಯಾಪ್ತಿಯಿಂದ ಹೊರಗುಳಿದಿದ್ದ ರೈತರ ಜಮೀನುಗಳನ್ನು ಯೋಜನೆಗೆ ಒಳಪಡಿಸುವ ಮೂಲಕ ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಲಾಗುವುದು ಎಂದರು. ಪಟ್ಟಣದ ಸುಮಾರು 60ಕ್ಕೂ ಹೆಚ್ಚು ಸರ್ವೆ ನಂಬರ್ಗಳನ್ನು ಸಿಡಿಪಿಐ ವ್ಯಾಪ್ತಿಗೆ ಸೇರಿಸುವ ಮೂಲಕ ರೈತರ ಹಲವು ವರ್ಷಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲಾಗುವುದು ಎಂದು ವಿವರಿಸಿದರು. ಮುಂದಿನ 2 ದಶಕಗಳ ಕಾಲ ಮಧುಗಿರಿ ಪಟ್ಟಣ ಬೆಳೆಯುವ ರೀತಿಯನ್ನ ಗಮನದಲ್ಲಿಟ್ಟುಕೊಂಡು ಹೊಸ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ಅಮೃತ್ 2.0 ಯೋಜನೆಯಲ್ಲಿ ಹೆಚ್ಚಿನ ಅನುದಾನ ತರುವ ಮೂಲಕ ಮೂಲ ಸೌಕರ್ಯಗಳನ್ನು ಬಲಪಡಿಸಲಾಗುವುದು ಎಂದು ಭರವಸೆ ನೀಡಿ, ಇದೇ ವೇಳೆ ಅಧಿಕಾರಿಗಳು ಯಾವುದೇ ವಿಳಂಬ ಮಾಡದೆ ಜನಪರ ಕೆಲಸಗಳಿಗೆ ಸ್ಪಂದಿಸಬೇಕೆಂದು ಅವರು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ, ನಗರ ಅಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾದ ದೀಪಾ ಚೋಳನ್, ಎಸಿ ಗೊಟ್ಟೂರು ಶಿವಪ್ಪ, ತಹಶೀಲ್ದಾರ್ ಶ್ರೀನಿವಾಸ ಸೇರಿದಂತೆ ನಗರ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ಸೇರಿ ಇನ್ನೊಂದು ಹೊಸದಾಗಿ ಅಡಿಷನಲ್ ಆಗಿ ಒಂದು ಪ್ರಪೋಸಲ್ ನಮ್ಮಲ್ಲಿ ಟೂರ್ನಲ್ಲಿ ಕೊಟ್ಟರೆ ಅದನ್ನೆಲ್ಲ ಸೇರಿಸಿ ನಾನು ಅಪ್ರೂವ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಅವರ ಗಮನಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು ನಿಧಾನಗತಿನಲ್ಲಿ ಯಾವೆಲ್ಲ ನಡೀತಾ ಇದೆ ಅದನ್ನು ತ್ವರಿತವಾಗಿ ಮುಗಿಸುವಂಥದ್ದಕ್ಕೆ ಅವರು ಕೂಡ ಇವತ್ತು ಆದೇಶಗಳನ್ನು ಕೊಟ್ಟಿದ್ದಾರೆ. ನಾನು ದೀಪಾ ಚೋಳನ್ ಅವರು ಪ್ರಧಾನ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇದು ನಿರಂತರವಾಗಿ ನಡೆಯುವಂಥದ್ದು. ನಮ್ಮ ಸಿಡಿಪಿ, ನಮ್ಮ ಮಧುಗಿರಿ ಸಿಡಿಪಿನೇ ಇಲ್ಲ. ಮತ್ತೆ ಮಧುಗಿರಿಗೆ ಮತ್ತು ಬೇರೆ ಹಳ್ಳಿಗಳಿಗೆ ಕೆಲವು ಪಂಚಾಯತಿಗೂ ಸೇರಿಲ್ಲ, ಕೆಲವು ಮುನ್ಸಿಪಾಲಿಟಿಗೂ ಸೇರಿಲ್ಲ. ಅದು ಬಹಳಷ್ಟು ಹಳ್ಳಿಗಳಿದ್ದು ಮತ್ತೆ ನಾಳೆ ಅದನ್ನೆಲ್ಲ ಅಭಿವೃದ್ಧಿ ಈಗ ಅಲ್ಲಿರುವಂಥ ಅಲ್ಲಿಗೂ ಸರ್ವೆ ನಂಬರ್ಗಳು ಪಂಚಾಯತಿಗೂ ಸೇರಿಲ್ಲ, ಅಲ್ಲಿ ಮುನ್ಸಿಪಾಲಿಟಿಗೂ ಸೇರಿಲ್ಲ. ನಾಳೆ ಅಲ್ಲಿ ಯಾರಾದರೂ ಒಂದು ಲೇಔಟ್ ಮಾಡ್ತೀವಿ ಅಂತಾರೋ ಅಥವಾ ಮನೆ ಕಟ್ಕೊತೀವಿ ಕನ್ವರ್ಷನ್ ಮಾಡಿಸ್ಕೊಂಡು ಅಂತಂದರೆ ದಾಖಲೆಲ್ಲ ದುಡ್ಡಿಲ್ಲ. ಆ ಥರದವು ಭಾಳಷ್ಟು ಸರ್ವೆ ನಂಬರ್ಗಳಿದೆ. ಎಷ್ಟು ಸರ್ವೆ ನಂಬರ್ಗಳು ಸಿಕ್ಕಪ್ಪ ಅಂದರೆ ಎಲ್ಲೋದು ಎಷ್ಟು ಸರ್ವೆ ನಂಬರ್ ಇದೆ ನಿಮ್ಗೆ ಗೊತ್ತಾ? 60ಕ್ಕೂ ಹೆಚ್ಚು ಸರ್ವೆ ನಂಬರ್ಗಳು ಈ ಥರದವು ಗುರ್ತು ಮಾಡಿದ್ದೀವಿ. ಅದಕ್ಕೋಸ್ಕರ ಮುಂದೆ ರೈತರುಗಳಿಗೆ, ಆ ಜಮೀನಿರ್ತಕ್ಕಂಥ ರೈತರುಗಳಿಗೆ ಅನಾನುಕೂಲ ಆಗಬಾರ್ದು, ಮತ್ತು ಯಾವುದೇ ರೀತಿ ನಮಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವೆಲ್ಲವನ್ನು ಕೂಡ ಪತ್ತೆ ಹಚ್ಚಿ ಯಾವ್ಯಾವ ನಂಬರ್ ಬಿಟ್ಟೋಗಿದ್ದಾವೆ ಅವೆಲ್ಲವನ್ನು ಕೂಡ ಸೇರಿಸ್ಬೇಕು. ಸೇರಿಸಿ ಸಿಡಿಪಿ ಮಾಡಬೇಕು ಅಂತಕ್ಕಂಥದ್ದು ಅದಕ್ಕೆ ಒಂದು ಸೆಟ್ ಆಫ್ ಪ್ರೊಸೀಜರ್ಸು ಎಲ್ಲ ಇದ್ದಾವೆ. ಅದು ಎಲ್ಲವನ್ನು ಕೂಡ ಈಗಾಗಲೇ ಒಂದು ಹಂತಕ್ಕೆ ಎಲ್ಲ ಬಂದಿದೆ. ಆದಷ್ಟು ಜಾಗ್ರತೆ ನಮ್ಗೆ ಅವರಿಗೆ ತಿಂಗಳನ್ನು 3-4 ಮಂತ್ಸ್ ಒಳಗಡೆ ಅದನ್ನು ನಾನು ಫೈನಾಲಿಟಿ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಈ ಕೆಲಸಗಳನ್ನು ಕೂಡ ಅಲ್ಲಿಗೆ ಪೂರ್ಣವಾಗಿ ಮಾಡ್ಕೊಡ್ತೀವಿ ಅಂತ ಮತ್ತು ಅಡಿಷನಲ್ ಆಗಿ ಮಾಡ್ತಕ್ಕಂಥದ್ದಕ್ಕೆ ಅಮೃತ್ ಯೋಜನೆಯಲ್ಲಿ ಇನ್ನೂ ಬೇಕಿರ್ತಕ್ಕಂಥ ಹಣವನ್ನು ಕೊಡ್ತೀನಿ. ಮತ್ತು ಯಾವ ಹೊಸ ಭಾಗ ಸೇರಬೇಕು ಅದಕ್ಕೂ ಕೂಡ ಅವರು ಕೊಡ್ತೀನಿ ಅಂತ ಹೇಳಿ ಅವರು ಇವತ್ತು ಇಲ್ಲಿ ಮುಂದೆ ಬಂದು ಅಧಿಕಾರಿಗಳು ಸೂಚನೆ ಕೊಡ್ತಿದ್ದಾರೆ. ಅದನ್ನು ಅಭಿನಂದನೆ ಸಲ್ಲಿಸಿದ್ದೀನಿ. ಮತ್ತು ಇವೆಲ್ಲ ಇವತ್ತಿದ್ದು ನಾವು ಗಮನದಲ್ಲಿ ಇಟ್ಕೊಂಡು ಮಾಡುವಂಥ ಕೆಲಸ. ಇನ್ನು 15-20 ವರ್ಷಕ್ಕೆ ಗಮನದಲ್ಲಿ ಇಟ್ಕೊಂಡು ಸಿಟಿ ಟೌನಲ್ಲಿ ಬೆಳೀತದೆ, ಆ ಬೆಳವಣಿಗೆಗೆ ಅನುಕೂಲಕರವಾಗಿ ಮುಂದಿನ ದಿನಗಳಲ್ಲಿ ಇರಬೇಕು ಅಂತಕ್ಕಂಥದ್ದು ಆ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ತೀರ್ಮಾನಗಳನ್ನು ಮತ್ತು ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಇವತ್ತು ಕೊಟ್ಟಿದ್ದೇವೆ ತರೋದ್ರ ಮೂಲಕ. ಮತ್ತು ನಮ್ಮ ಪಟ್ಟಣದ ವಾಸಿಗಳು ಕೂಡ ಗೊತ್ತಾಗ್ತದೆ ನಾವು ಸುಮ್ಮನೆ ಏನು ಮಾಡ್ತಿದ್ದೀವಿ, ಏನು ಮಾಡ್ತಾ ಇಲ್ಲ, ಅದರಿಂದ ಅನುಕೂಲಗಳು ಅನಾನುಕೂಲಗಳು ಅವೆಲ್ಲವೂ ಕೂಡ ಅವ್ರ ಗಮನದಲ್ಲಿ ಇರಲಿ ಅಂತ ಹೇಳಿ ನಿಮ್ಮ ಮೂಲಕ ತಿಳಿಸಲಿಕ್ಕೆ ಬಯಸ್ತೀವಿ. ನೀರಾಟ ಮಾಡಿಬಿಡುತ್ತೆ, ಆಮೇಲಿಂದ ಹೆಣ ಒಪ್ಕೊಂಡು ಹಿಡಿದು ಹತ್ತಕ್ಕಾಗಲ್ಲ ಹಂಗೆ ಹಿಂಗೆ. ನಾನು ಒಬ್ಬರು ಹಂಗೆ ಅಂದ್ಕೊಂಡೆ, ಯಾರೋ ಒಂದು ದಿಢಿ ಮನೆ ಏನೋ ಅದು ಅನ್ನಿಸ್ತು. ಆಮೇಲೆ ಬಂದಿದ್ದವರೆಲ್ಲರೂ ಅದೇ ಹೇಳೋದು
ಇದೊಂದು ಅನಾನುಕೂಲ ಸರ್, ಆಯ್ತು ಮಾಡ್ಸೋಣಪ್ಪ ಮುಂದೆ ಅಂತ ಹೇಳಿ ನಾನು ನಿಮ್ಮ ಮುಂದೆ ಇಟ್ಕೊಂಡು ಸೇರಿಸ್ಬೇಕು, ಒಂದು ಎಸ್ಟಿಮೇಟ್ ಮಾಡ್ಕೊಂಡ್ಬಂದು ಈಗ ಮುಂಚೆನೆ ಸರ್ ಅರ್ಥ ಮಾಡ್ಕೊಂಡ್ಬಂದಿದ್ದು. ಒಂದು ಕಾರ್ ಈ ಕಡೆ ಬಂದರೆ ಇನ್ನೊಂದು ಕಾರ್ ಆ ಕಡೆ ನಿಂತ್ಕೊಂಡ್ಬಿಡ್ಬೇಕು, ಅವ್ರು ಹೋದ್ಮೇಲೆ ಇವ್ರು ಹೋಗ್ಬೇಕು. ಅದಕ್ಕೆ ನಾವು ಅದನ್ನು ಮೈನ್ ಇದಕ್ಕೆ ಬೈಪಾಸ್ ರೋಡ್ಗೆ ಕನೆಕ್ಟಿವಿಟಿ ಮಾಡಬೇಕು ಅಂತ ಹೇಳಿ ಅವಾಗ ನಾನು ಚೇಂಜ್ ಮಾಡಿಸಿ